ಇವತ್ತು ನಮ್ಮೂರು ನೋಡ್ರಿ ಹಿಂಗೈತೆ ಅಲ್ವಾ. ಮಳೆ ಮೋಡ ಆಗೈತೆ, ಸಗತ್ತಾಗಿ ಕಾಣಿಸ್ತಾ ಇದೆ ಇವತ್ತು ಮಾತ್ರ. ಈ ಕಡೆ ಇಲ್ಲ, ಇನ್ನೂ ಸೂರ್ಯ ಮುಳುಗಿಲ್ಲ. ಆದರೆ ಈ ಕಡೆ ಕ್ಯಾಮ್ರಾದಲ್ಲಿ ಹೇಗೆ ಕಾಣಿಸ್ತಾ ಇದೆಯೋ, ಕ್ಯಾಮ್ರಾದಲ್ಲಿ ಅಷ್ಟಾಗಿ ಕ್ಯಾಪ್ಚರ್ ಆಗಲ್ಲ, ಆದರೆ ಇಲ್ಲಿ ಕಣ್ಣಾರೆ ನೋಡೋದಕ್ಕೆ ಮಾತ್ರ ಹೆಂಗೆ ಕಾಣಿಸ್ತಾ ಇದೆ ಅಂದರೆ ಸಖತ್ತಾಗಿ ಕಾಣಿಸ್ತಾ ಇದೆ ನೋಡ್ರಿ. ಆಕಾಶಕ್ಕೆ ತಗಲಿರೋ ಅಂಥ ಗಿಡಗಳು ಆ ಥರ ಕಾಣಿಸ್ತಾ ಇದೆ ಅಲ್ವಾ. ಕಮೆಂಟ್ ಮಾಡಿರಿ ಹಂಗೆ ಅಲ್ವಾ ಅಂದರೆ. ವಾವ್, ಸಖತ್ತಾಗಿ ಕಾಣಿಸ್ತದೆ. ಇದೆಲ್ಲ ಬರೀ ಈ ಡಾರ್ಕ್ ಬ್ಲೂ ನೋಡ್ರಿ, ಗುಡುಕ್ತೈತೆ. ಈ ಕಡೆ ನಮ್ಮೂರು, ಈ ಕಡೆ ಹಿಂಗೆ ಹೋದರೆ ಇದೇ ನಮ್ಮ ಹೊಲ. ಇದಿಷ್ಟು ಹೊಲ, ಇದು ಅದರಲ್ಲಿ ನಮ್ಮ ತಾತವ್ರದ್ದೆಲ್ಲ ಇರುತ್ತೆ. ಹಾಗೆ ಮುಂದಕ್ಕೆ ಹೋದರೆ ಸಿಗುತ್ತೆ ನಮ್ಮ ಹೊಲ. ಇಷ್ಟು ದಿನ ನಮ್ಮ ಹೊಲದಲ್ಲಿ ವೀಡಿಯೋ ಮಾಡ್ತಾಯಿದ್ದೆ, ಈಗ ಹೊಲಕ್ಕೆ ಹೋಗೋದು ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಯಾರಾದರೂ ನೋಡೋಂಗಿದ್ರೆ ನೋಡ್ರಿ, ಇಲ್ಲ ಅಂತಂದರೆ ನಿಮ್ಮ ಇಷ್ಟ. ಇನ್ನೂ ಬೇರೆ ವೀಡಿಯೋಗಳು ಇದ್ದಾವೆ, ಎಂಜಾಯ್. ಎಂಟರ್ಟೈನ್ಮೆಂಟ್ಗೋಸ್ಕರ ನೋಡ್ತಾಯಿದ್ರೆ ಎಂಟರ್ಟೈನ್ಮೆಂಟಾಗಿರೋ ಅಂಥ ವೀಡಿಯೋನೇ ನೋಡಿ. ನಂದು ಎಂಟರ್ಟೈನ್ಮೆಂಟ್ ಅನ್ಸಿದ್ರೆ ಈ ವಿಡಿಯೋನೇ ನೋಡಿ. ಬ್ಲರ್ ಆಗ್ತಾ ಇದೆಯಾ? ಒಂದೇ ಒಂದು ಕ್ಷಣ ಇರುವರಿಸ್ತೀನಿ. ಹಾಂ, ಈಗ ನೋಡಿ, ಈಗ ಕಣ್ಣು ತೆರೆದಂಗೆ ಆಯಿತು. ಈ ಕಡೆ ಬೆಟ್ಟ, ಇದು ಅಡ್ಗುಟ್ಟೆ ಅಂತಾರೆ ನಮ್ಮೂರಲ್ಲಿ ಈ ಬೆಟ್ಟನ. ಆಮೇಲೆ ಹುಣಸೆ ಗಿಡ. ಹಾಗೆ ಈ ಕಡೆ ನೋಡಿದ್ರೆ ಕೆರೆ ಕಡೆ ಸಖತ್ತಾಗಿ ಕಾಣಿಸ್ತಾ ಇದೆ ಮೋಡ ಮಾತ್ರ. ಇನ್ನೇನು ಹೇಳ್ಬೋದು. ಹಾಗೆ ನಮ್ಮೂರು ಬೆಟ್ಟ ನೋಡ್ರಿ, ಕಣ್ಣಿಗೆ ಕಾಣಿಸೋವಷ್ಟು ಮೊಬೈಲಲ್ಲಿ ಕ್ಯಾಪ್ಚರ್ ಆಗ್ತಾಯಿಲ್ಲ. ಅಂಥ ಕ್ಯಾಮ್ರಾ ಕ್ವಾಲಿಟಿ ಇರೋದು ಯಾವ್ದಾದ್ರು ತಗೊಂಡ್ಮೇಲೆ ನೋಡಬೇಕು. S26 ಅಲ್ಟ್ರಾ ಸ್ಯಾಮ್ಸಂಗ್ನವ್ರದ್ದು, ಅದು ಯಾವುದಾದ್ರೂ ತಗೊಂಡಾಗ ನೋಡಬೇಕು. ಈಗ ಸದ್ಯಕ್ಕೆ ಇದರಲ್ಲೇ ವಿಡಿಯೋ ಮಾಡಬೇಕು. ನನಗೆ ಈ ಕಡೆ ತಿರುಗಿದಾಗೆಲ್ಲ ತುಂಬ ಸಂತೋಷ ಆಗುತ್ತೆ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಇಷ್ಟೇ, ಈ ಕಡೆ ವ್ಯೂ ಚೆನ್ನಾಗಿ ಕಾಣ್ತಾ ಇದೆ ಅಂತ ವಿಡಿಯೋ ಮಾಡಿದೆ, ಇನ್ಯಾವುದೇ ಕಾನ್ಸೆಪ್ಟ್ ಇಲ್ಲ. ಥ್ಯಾಂಕ್ ಯು ಇಲ್ಲಿವರೆಗೂ ವಿಡಿಯೋ ನೋಡಿದರೆ.